ನಮ್ಮ ಜೊತೆಗೆ ಗಾಯಕರಾಗಿರುವಂತಹ ಹೇಮಂತ್ ಅವರಿದ್ದಾರೆ. ಸರ್ ನಮಸ್ತೆ. ಜಾನಕಿ ಅಮ್ಮ ಅವರು ಇವತ್ತು ನಿಧನರಾಗಿರುವಂತಹ ವಿಚಾರ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ದುಃಖದ ದಿನ. ಇವತ್ತು ಬ್ಯಾಡ್ ಡೇ. ಇವತ್ತು ಜಾನಕಿ ಅಮ್ಮ ಅವರನ್ನು ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹೇಗೆ ಸರ್ ನೆನಪು ಮಾಡ್ಕೊಳ್ತೀರಾ, ಅವರನ್ನ ಹೇಗೆ ಟ್ರಿಬ್ಯೂಟ್ ಕೊಡೋದಕ್ಕೆ ಇಷ್ಟಪಡ್ತೀರಿ? ಸತ್ಯವಾದ ಮಾತು ಹೇಳಿದ್ರಿ. ನಮ್ಗಂತೂ ಇದು ಯಾಕೆಂದ್ರೆ ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ ಆಗ್ತಿಲ್ಲ ವಿಷಯಗಳು. ನಿಜ ಸರ್. ಕೆಲವರು ಅವರ ಸಾಧನೆಗಳು ನಮ್ಮ ಜಾನಕಿ ಅಮ್ಮ ಅಂತ ಅಂದ್ಬಿಟ್ರೇನೆ ಗಾನಶಾರದೆ ಅಂಡ್ ಗಾಡೆಸ್ ಆಫ್ ಮ್ಯೂಸಿಕ್ ಅಂತ ಏನ್ ಕರಿತೀವಿ, ನಮ್ಗೆಲ್ಲ ದಾರಿದೀಪ. ನಮ್ಮಂತ ಎಷ್ಟೋ ಕಿರಿಯ ಕಲಾವಿದ ಜೊತೆಗೆ ಆ ಅಮ್ಮನ ಹಾಡುಗಳೇ ದಾರಿದೀಪ ಇದ್ದ ಹಾಗೆ, ಲೆಸನ್ಸ್ ಇದ್ದ ಹಾಗೆ. ಇವತ್ತು ಅವ್ರಿಲ್ಲ ಅನ್ನೋದು ನಿಜವಾಗ್ಲೂ ನಮಗೆ ದಿಗ್ಭ್ರಮೆ ಆಗಿದೆ. ನನಗೆ ಈ ಏನಂತಾರೆ ಕೈಕಾಲು ಆಡ್ತಾ ಇಲ್ಲ ಹಾಗಾಗ್ಬಿಟ್ಟಿದೆ. ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಅವರು ನಮ್ ಜೊತೆ ಇದ್ದಾರೆ. ಅವ್ರು ಯಾವಾಗ್ಲೂ ಅವರ ಕಲೆಯ ಮುಖಾಂತರ, ಹಾಡುಗಳ ಮುಖಾಂತರ ನನ್ನ ಎಷ್ಟೋ ಜನ ಗಾಯಕರಿಗೆ ಸ್ಫೂರ್ತಿಯಾಗಿ ಇದ್ದೇ ಇರ್ತಾರೆ ಅಂತ ನನ್ನ ಭಾವನೆ. ಅಂಡ್ ಚಿಕ್ಕಂದಿನಿಂದಲೂ ಅವ್ರ ಹಾಡುಗಳು ಕೇಳ್ಕೊಂಡು ಬೆಳೆದಿರುವಂತ ವ್ಯಕ್ತಿ ನಾನು. ಅವರ ಅಭಿಮಾನಿಗಳ ಸಾಲಿನಲ್ಲಿ ನಾನು ನಿಂತ್ಕೊಳ್ತೇನೆ ಯಾವಾಗ್ಲೂ. ಹಾಗೆ ಇರುವಂತ ಸಂದರ್ಭದಲ್ಲಿ ಇವತ್ತು ಅವ್ರಿಲ್ಲ ಅನ್ನೋದು ಜೀರ್ಣಿಸ್ಕೊಳ್ಳೋಕೆ ಆಗಿರುವಂತ ವಿಷಯ ಇದು. ಆದ್ರೆ ಎಸ್ ಜಾನಕಿ ಅಮ್ಮನ್ನ ನಾನು ಎಷ್ಟೋ ಕಾರ್ಯಕ್ರಮಗಳಲ್ಲಿ ನೋಡಿದಾಗ ಅವರ ಒಂದು ಆಪ್ಯಾಯತೆ, ಅವರ ಒಂದು ಬರು ಮಾಡ್ಕೊಳ್ಳುವಂತ ಒಂದು ವಿಧಾನ, ಆ ಸಂತೋಷ, ನಗು, ಆಶೀರ್ವಾದ ಮಾಡುವಂತ ರೀತಿ ಇದೆಯಲ್ಲ, ಅದು ಎಲ್ರಿಗೂ ಸಿಗಲ್ಲ, ಎಲ್ರಿಗೂ ಬರೋಲ್ಲ. ಯಾಕೆಂದ್ರೆ ನಮ್ಮಂತ ಕಿರಿಯ ಕಲಾವಿದರಿಗೆ ಅವರು ಬಂದು ತಲೆ ಮೇಲೆ ಕೈ ಇಟ್ಟು ಚೆನ್ನಾಗಿ ಹಾಡ್ತೆ ಮರಿ, ಹಾಡಪ್ಪ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ನಮ್ಗೆ ಹೇಳೋರು. ಈಗ ಆ ಮಾತುಗಳಷ್ಟೇ ಉಳಿದಿದೆ ನಮ್ಗೆ. ಆದ್ರೆ ಅವ್ರಿಲ್ಲ ಅನ್ನೋದು ನಮ್ಗೆ ನಿಜವಾಗ್ಲೂ ಶಾಕಿಂಗ್ ಆಗಿದೆ ನನ್ಗಂತೂ. ಬಟ್ ಸ್ಟಿಲ್ ಅವರು ನಮ್ ಜೊತೆ ಇದ್ದಾರೆ ಅಂತ ನಾನು ಅನ್ಕೊಳ್ಬೇಕು. ಅವ್ರ ಹಾಡುಗಳು ನಮ್ ಜೊತೆ ಯಾವಾಗ್ಲೂ ಸ್ಥಿರವಾಗಿ ಉಳಿದಿರುತ್ತೆ ಅಂತ ನನ್ನ ಒಂದು ಭಾವನೆ, ನಂಬಿಕೆ. ಆದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಅವರ ಅಭಿಮಾನಿಯಾಗಿ, ಅವರ ಎಷ್ಟೋ ಜನ ಕೋಟ್ಯಾಂತರ ಜನ ಅಭಿಮಾನಿಗಳಿಗೆ ಒಬ್ಬನಾಗಿ ನಾನು ಪೂಜಿಸ್ತೇನೆ ಅವ್ರನ್ನ ಯಾವಾಗ್ಲೂ. ಹಾಗಾಗಿ ಜಾನಕಿ ಅಮ್ಮ, ನೀವು ಯಾವಾಗ್ಲೂ ನಮ್ ಜೊತೆ ಇರ್ತೀರಾ ಅಂತ ನನ್ನ ಒಂದು ಭಾವನೆ. ಅವರ ಒಂದು ಹಾಡುಗಳು ನಮ್ಮಂತ ಎಷ್ಟೋ ಜನ ಹಿರಿಯ ಗಾಯಕರಿಗೆ ಮತ್ತೆ ದಾರಿದೀಪ ಆಗೇ ಇರುತ್ತೆ ಅನ್ನೋ ಒಂದು ಭಾವನೆ. ನಾನು ಅಷ್ಟೇ, ಇನ್ನೇನು ಜಾಸ್ತಿ ಮಾತು ಬರ್ತಿಲ್ಲ ಸರ್. ನೀವು ಎಷ್ಟು ಹೇಳ್ಬೇಕು, ಮಾತಿಗೆ ಮೀರಿದಂತ ವ್ಯಕ್ತಿತ್ವ ಅವ್ರದ್ದು. ಹಾಗಾಗಿ ಸರ್, ಒಂದು ನಿಮ್ಮ ಕಡೆಯಿಂದ ಒಂದು ಗೀತ ನಮನ ಮ್ಯಾಮ್ ಅವರಿಗೆ, ಅವರ ಹಾಡು ಯಾವ್ದಾದ್ರು ತುಂಬಾ ಪ್ರಭಾವ ಬೀರುದು, ಯಾವ್ದಾದ್ರು ನೆನಪು ಮಾಡ್ಕೋಬೇಕು ಅಂದ್ರೆ ಎಷ್ಟಿದೆ ಸರ್. ಯಾವ್ದು ನೆನಪು ಅಂತಲ್ಲ, ತುಂಬಿರೋದೇ ಅವ್ರ ಹಾಡುಗಳು ಈ ಜೀವದಲ್ಲಿ. ಎಷ್ಟಿದೆ ಅಂತಂದ್ರೆ ಇವಾಗ ಅವ್ರದ್ದು ಹಾಡುಗಳು ತಗೊಂಡ್ರೆ ಸಾಲುಗಳು, ಅಯ್ಯೋ ಯಾವ್ದು ಹಾಡೋದು ಅಂತಲ್ಲ, ಎಷ್ಟೋ ಸಾವಿರಾರಿದೆ. ಅದ್ರಲ್ಲೂ ಒಂದು ಕೇಳ್ತಿದ್ರೆ ಆದ್ರಿಂದ ಕಂಗಾಳಿಯಲ್ಲಿ ನಾನು ತೇಲಿ ಬಂದೆ, ಇದು ಹಾಡ್ಬೇಕಾ, ಜೊತೆಗಲಿ ಜೊತೆಗಲಿ ಇರುವೆನು, ಇದನ್ನ ಹಾಡ್ಬೇಕಾ, ಅಥವಾ ನಗುವ ನಯನ ಮಧುರ ಮೌನ ಹಾಡ್ಬೇಕಾ, ಇನ್ನು ಎಷ್ಟು ಹಾಡ್ಬೇಕಾ? ಇಷ್ಟು ಲಕ್ಷಾಂತರ ಸಾವಿರಾರು ಗೀತೆಗಳನ್ನ ಹಾಡ್ತಾ ಇರ್ಬೋದು. ಕಳೆದುಕೊಂಡಿರುವಂತ ಒಂದು ದುಃಖ ಒಂದ್ ಕಡೆ ಆದ್ರೆ, ಅವ್ರು ಬಿಟ್ಟೋಗಿರುವಂತ ಆಸ್ತಿ, ಅದನ್ನ ಆ ಹಾಡುಗಳನ್ನ ಕೇಳುವಂತ ಒಂದು ಸೌಭಾಗ್ಯ ನಮ್ಗೆ ಇದ್ದೇ ಇರುತ್ತೆ. ಖಂಡಿತ ಸರ್. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು.